ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 28ನೇ ಅಧ್ಯಾಯ. ಸೂಚನೆ: ರೈಲು ಗಾಡಿಯ ನಿಲ್ಲಿಸುತ್ತಂ ಲೀಲೆಯಿಂದಲೇ ಭಕ್ತಜನರಂ ಪಾಲಿಸುತ್ತಾ ಆರೋಗ್ಯವೆತ್ತುಪಕರಿಸಿದನು ಬಾಬಾ. ಬೋವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಸಾಧು ಹರಿಭಾವು ಇಂಗ್ಳಿಕರ್ ಇವರ ಪರಿಚಯವು ಸರಸ್ವತಿಬಾಯಿ ಪರಾಂಜಪೆಯವರಿಗೆ ಶ್ರೀಗಳವರು ಬೋಧಿಸಿದ್ದು, ಶ್ರೀಗಳವರು ಜಮಖಂಡಿಗೆ ಹೋಗಿ ಭಕ್ತರನ್ನು ಉದ್ಧರಿಸಿದ್ದು, ಶ್ರೀಮತ್ ಛತ್ರೆ ದಂಪತಿಗಳು ಶ್ರೀಗಳವರ ಪಾದಪೂಜೆ ಮಾಡಿದ್ದು ಕೇಳಿದರಲ್ಲವೇ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಶ್ರವಣ ಮಾಡಿರಿ. ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಅತನಿ ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀ ಬಾಬಾ ಮಹಾರಾಜರವರ ವೃತ್ತಾಂತವನ್ನು ಕೇಳಿ ಅವರನ್ನು ಅತನಿಗೆ ಆಹ್ವಾನಿಸಿಕೊಂಡು ಒಬ್ಬರಿಗೊಬ್ಬರು ಅತಿ ಪ್ರೇಮದಿಂದ ಬಸವಾದಿ ಶಿವಶರಣರ ವಚನಶಾಸ್ತ್ರಗಳನ್ನು ಮತ್ತು ಬ್ರಹ್ಮಾನುಭವ ವಿಷಯಗಳನ್ನು ಹೇಳಿ ಕೇಳುತ್ತಿದ್ದರು. ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀ ಬಾಬಾ ಮಹಾರಾಜರವರಿಗೂ ಪರಸ್ಪರ ವಿಶ್ವಾಸ ಶ್ರದ್ಧೆಗಳಿದ್ದವು. ಶ್ರೀ ಮುರುಗೇಂದ್ರ ಶಿವಯೋಗಿಗಳು ಶ್ರೀಗಳವರನ್ನು ಸ್ವಾನುಭವನಿಷ್ಠ ಮಹಾಪುರುಷರೆಂದು ತಿಳಿದು ಸತ್ಕರಿಸುತ್ತಿದ್ದರು. ಈ ವಿಷಯವನ್ನು ಶ್ರೀ ಚಿನ್ನಯ್ಯ ಸ್ವಾಮಿಗಳವರಿಂದ ನಾವು ಕೇಳಿದ್ದೇವೆ. ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕಕ್ಕೆ ಸೇರಿದ ಸದಲಗಿ ಎಂಬ ಗ್ರಾಮದಲ್ಲಿ ಅಪ್ಪನ್ನ ಬದನೆಕಾಯಿ ಈತನು ಶ್ರೀಗಳವರ ಕೀರ್ತಿ ವಿಶೇಷಗಳನ್ನು ಕೇಳಿ ದತ್ತವಾಡಕ್ಕೆ ಬಂದು ಗುರುಕೃಪೆಗೆ ಪಾತ್ರನಾಗಿ ಸದಾ ಅವರ ಸೇವೆಯಲ್ಲಿ ಕಾಲ ಕಳೆಯುತ್ತಿದ್ದನು ಮತ್ತು ಶ್ರೀಗಳವರ ಅಮೃತೋಪದೇಶ ವಾಕ್ಯಗಳನ್ನು ಕೇಳಿ ಸ್ವರೂಪ ನಿಷ್ಠಾಗರಿಷ್ಠನಾಗಿದ್ದನು. ಅಪ್ಪನನು ಸದಾ ಗುರು ಸೇವೆಯಲ್ಲಿ ಇರುವುದರಿಂದ ಶ್ರೀಗಳವರು ಯಾವ ಗ್ರಾಮಕ್ಕೆ ಹೋದರೂ ಅಪ್ಪನನ್ನು ಹಿಂದೆ ಕರೆದುಕೊಂಡು ಹೋಗುತ್ತಿದ್ದರು. ಒಮ್ಮೆ ಶ್ರೀಗಳವರು ಬಳ್ಳಾರಿಯ ಭಕ್ತರ ಇಚ್ಛಾ ಪ್ರಕಾರ ದತ್ತವಾಡದಿಂದ ಪ್ರಯಾಣ ಹೊರಟರು. ಅಪ್ಪನನು ಶ್ರೀಗಳವರ ಗ್ರಂಥಗಳಾದ ಅಮೃತಾನುಭವ ಮುಂತಾದವುಗಳನ್ನು ಗಂಟು ಕಟ್ಟಿಕೊಂಡು ಯಥಾಪ್ರಕಾರ ಶ್ರೀಗಳವರ ಹಿಂದೆ ಹೊರಟನು. ಲೋಂಡಾ ಸ್ಟೇಷನ್ನಿಗೆ ಶ್ರೀಗಳವರು ಬಂದರು. ಅಲ್ಲಿ ಆ ಸ್ಟೇಷನ್ ಮಾಸ್ತರನು ಶ್ರೀಗಳವರನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ, ಗುರುದೇವ, ತಾವು ಇಲ್ಲಿ ಇಳಿದು 2-3 ದಿವಸಗಳಿದ್ದು ನನಗೆ ತಮ್ಮ ಮಹಾವಾಕ್ಯೋಪದೇಶವಿತ್ತು ಮುಂದೆ ಹೋಗಿರಿ. ದಯವಿಟ್ಟು ನಮ್ಮ ಗೃಹಕ್ಕೆ ಬನ್ನಿರೆಂದು ವಿನಮ್ರತೆಯಿಂದ ಪ್ರಾರ್ಥಿಸಿಕೊಂಡನು. ಶ್ರೀಗಳವರು ಭಕ್ತರಕ್ಕೆ ಉತ್ಸಾಹದಿಂದ ಆ ಸ್ಟೇಷನ್ ಮಾಸ್ತರನ ಇಚ್ಛೆಯಂತೆ ಅಲ್ಲಿ ಇಳಿದು ಬಿಟ್ಟರು. ಸಂಗಡವಿದ್ದ ಅಪ್ಪನನು ಪುಸ್ತಕದ ಮುಂತಾದ ಗಂಟುಗಳನ್ನು ಹೊತ್ತುಕೊಂಡು ಸ್ಟೇಷನ್ ಮಾಸ್ತರ ಮನೆಗೆ ಬಂದನು. ಮಾಸ್ತರನು ಶ್ರೀಗಳವರಿಗೆ ಯೋಗ್ಯ ರೀತಿಯಿಂದ ಸತ್ಕಾರಗಳನ್ನು ಜರುಗಿಸಿದನು. ಶ್ರೀಗಳವರು ಆ ಭಕ್ತನಿಗೆ ಹೇಳಬೇಕಾದ ಆಧ್ಯಾತ್ಮಶಾಸ್ತ್ರ ವಿಷಯಗಳನ್ನು ತಿಳಿಸಿದರು. 3 ದಿವಸಗಳು ಆ ಲೋಂಡಾ ಗ್ರಾಮದಲ್ಲಿ ವಸತಿ ಮಾಡಿ 4ನೇ ದಿವಸ ಅಲ್ಲಿಂದ ಹೊರಟರು. ಅಪ್ಪನನು ಶ್ರೀಗಳವರ ಹೊದಿಕೆ, ಪಂಚೆ ಮುಂತಾದ ವಸ್ತ್ರಗಳನ್ನು ಗಂಟು ಕಟ್ಟಿಕೊಂಡು ಅಮೃತಾನುಭವ ಗ್ರಂಥದ ಗಂಟನ್ನು ಆ ಮನೆಯಲ್ಲಿಯೇ ಮರೆತು ರೈಲ್ವೆ ಸ್ಟೇಷನ್ನಿಗೆ ಶ್ರೀಗಳವರೊಡನೆ ಬಂದನು. ಯಥಾಪ್ರಕಾರ ರೈಲು ಗಾಡಿಯಲ್ಲಿ ಶ್ರೀಗಳವರು ಅಪ್ಪನನ್ನು ಕುಳಿತರು. ಗಾಡಿಯು ಮುಂದೆ 1 ಮೈಲು ದೂರ ಸಾಗಿತು. ಶ್ರೀಗಳವರು ಅಪ್ಪನ್ನ ಅಮೃತಾನುಭವ ಗ್ರಂಥದ ಗಂಟು ನನ್ನ ಕೈಗೆ ಕೊಡು ಎಂದು ಕೇಳಿದರು. ಅಪ್ಪನನು ಆ ಗ್ರಂಥವನ್ನು ಮಾಸ್ತರರ ಮನೆಯಲ್ಲಿ ಬಿಟ್ಟು ಮರೆತು ಬಂದಿದ್ದೇನೆಂದು ಭಯದಿಂದ ನಡುಗುತ್ತಾ ಹೇಳಿದನು. ಶ್ರೀಗಳವರು ಸಿಟ್ಟು ಮಾಡಿಕೊಂಡು, ಅಪ್ಪನ್ನ, ನೀನು ಈ ಗಾಡಿಯಿಂದ ಕೆಳಗೆ ಧುಮುಕಿ ಓಡಿ ಹೋಗಿ ಆ ಗಂಟನ್ನು ತೆಗೆದುಕೊಂಡು ಬಾ ಎಂದು ಗದ್ದರಿಸಿದರು. ಕೂಡಲೇ ಅಪ್ಪನನ್ನು ಹೋಗುವ ಗಾಡಿಯಿಂದ ಧುಮುಕಿ ದೇಹದ ಮೇಲೆ ಪರಿವೇ ಇಲ್ಲದೆ ಲೋಂಡಾದ ಕಡೆಗೆ ಓಡಹತ್ತಿದನು. ಇತ್ತ ಗಾಡಿಯು ಸ್ವಲ್ಪ ದೂರ ಹೋಗಿ ನಿಂತು ಬಿಟ್ಟಿತು. ಗಾಡಿಯು ಮಧ್ಯದಲ್ಲಿ ನಿಲ್ಲಲು ಕಾರಣವೇನೆಂದು ಎಲ್ಲರೂ ಗಾಡಿಯನ್ನು ಇಳಿದು ನೋಡಹತ್ತಿದರು. ಗಾರ್ಡು ಬಂದು ಇಲ್ಲಿ ನಿಲ್ಲಿಸಲು ಕಾರಣವೇನೆಂದು ಕೇಳಿದನು. ಅದಕ್ಕೆ ಡ್ರೈವರ್ನು ನಾನು ಎಷ್ಟು ಪ್ರಯತ್ನ ಮಾಡಿದರೂ ಗಾಡಿಯು ಮುಂದಕ್ಕೆ ಹೋಗದೆಂದು ಹೇಳಿದನು. 1 ಗಂಟೆ ಕಾಲ ವಿಳಂಬವಾಯಿತು. ಅಷ್ಟರಲ್ಲಿ ಅಪ್ಪನನು ಪುಸ್ತಕ ಗಂಟನ್ನು ತಂದು ಗುರುಗಳಿಗೆ ಕೊಟ್ಟನು. ಆಗ ಶ್ರೀಗಳವರಿಗೆ ಪುಸ್ತಕ ಗಂಟು ಕೊಟ್ಟಿದ್ದನ್ನು ಅಪ್ಪನನ್ನು ಓಡಿ ಬಂದದ್ದನ್ನು ಗಾರ್ಡು ನೋಡಿ ಸಮಾಚಾರವೇನೆಂದು ಕೇಳಲು ಅಪ್ಪನನ್ನು ನಡೆದ ಸಂಗತಿಯನ್ನು ತಿಳಿಸಿದನು.
ಶ್ರೀಗಳವರು ಗಾಡಿಯು ಮುಂದಕ್ಕೆ ಸಾಗಲಿ, ಸಿಳ್ಳು ಹಾಕಿರೆಂದು ಗಾರ್ಡನಿಗೆ ಹೇಳಿದನು. ಹಾಗೆ ಹೇಳುವಷ್ಟರಲ್ಲಿಯೇ ಗಾಡಿ ಮುಂದಕ್ಕೆ ಸಾಗಿತು. ಈ ಮಹಿಮೆಯು ಶ್ರೀ ಬಾಬಾ ಮಹಾರಾಜರದೇ ಎಂದು ತಿಳಿದು ಆ ಗಾರ್ಡನು ಶ್ರೀಗಳವರ ಸನ್ನಿಧಿಯಲ್ಲಿಯೇ ಕುಳಿತು ಸಕಲ ವೃತ್ತಾಂತಗಳನ್ನು ಶ್ರೀಗಳವರಿಂದ ಕೇಳಿ ಅವರ ಆಶೀರ್ವಾದಕ್ಕೆ ಪಾತ್ರನಾಗಿ ಧನ್ಯನಾದನು. ಅಪ್ಪಣ್ಣನ ಮನೆತನದಲ್ಲಿ ಈಗಲೂ ಆತನ ಮಗ ಗೋವಿಂದಪ್ಪನು ಮುಂತಾದವರು ಶ್ರೀಗಳವರ ಆಶೀರ್ವಾದದಿಂದ ಸಕಲ ಸಂಪತ್ತಿನೊಡನೆ ಕೂಡಿ ಗುರುಭಕ್ತರಾಗಿರುತ್ತಾರೆ. ದತ್ತವಾಡದಲ್ಲಿ ದೇವಪ್ಪ ಪುರುಷೋತ್ತ ಎಂಬ ಒಬ್ಬ ಭಕ್ತನು ಶ್ರೀಗಳವರ ವಿಷಯದಲ್ಲಿ ಅತ್ಯಂತ ಶ್ರದ್ಧಾನ್ವಿತನಾಗಿದ್ದನು ಮತ್ತು ಶ್ರೀಗಳವರ ವಚನವನ್ನು ತಿಲಾಂಶವೂ ಮೀರುತ್ತಿರಲಿಲ್ಲ. ಗುರುಗಳ ಸೇವೆ ಎಂದರೆ ಮೈಮರೆತು ಮಾಡತೊಡಗುತ್ತಿದ್ದನು. ಒಮ್ಮೆ ಗ್ರಾಮದಲ್ಲಿ ಪ್ಲೇಗ್ ರೋಗವು ವ್ಯಾಪಿಸಿತ್ತು. ಜನರು ಆ ಗ್ರಾಮವನ್ನು ಬಿಟ್ಟು ವೇದಗಂಗಾ ದಡಕ್ಕೆ ತ್ರಣ ಕುಟೀರಗಳನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದರು. ಶ್ರೀಗಳವರು ರಂಡರೋಟಿ ಎಂಬ ಸ್ಥಾನದಲ್ಲಿ ತಮ್ಮ ಕುಟೀರವನ್ನು ಹಾಕಿಸಿದ್ದರು. ಅಲ್ಲಿಗೆ ಒಂದು ಪರ್ಲಾಂಗದಲ್ಲಿ ದೇವಪ್ಪನ ಕುಟೀರವೂ ಇತ್ತು. ದೇವಪ್ಪನಿಗೆ ಪ್ಲೇಗು ಬಂದಿತ್ತು. ತೊಡೆಯಲ್ಲಿ ಗಡ್ಡೆಯಾಗಿ ವಿಶೇಷ ಜ್ವರವೂ ಬಂದು ಬಹಳ ಸಂಕಟ ಪಡುತ್ತಾ ಮಲಗಿದ್ದನು ಮತ್ತು ಮನಸ್ಸಿನಲ್ಲಿ ಶ್ರೀಗಳವರನ್ನು ಸಂದರ್ಶಿಸಬೇಕೆಂಬ ಇಚ್ಛೆಯೂ ಮುಂದುಗೊಂಡು ಬಂದಿತ್ತು. ಆ ಸಮಯದಲ್ಲಿಯೇ ಶ್ರೀಗಳವರು ಅಲ್ಲಿಗೆ ಬಂದರು. ದೇವಪ್ಪ ಎಂದು ಕರೆದರು. ಆಶ್ಚರ್ಯ ಹೊಂದಿ, ಇದೇನು, ನಾನು ಮನಸ್ಸಿನಲ್ಲಿ ಗುರುಗಳನ್ನು ಸಂದರ್ಶಿಸಬೇಕೆಂಬುದರಲ್ಲಿಯೇ ಶ್ರೀಗಳು ಇಲ್ಲಿಗೆ ಬಂದರಲ್ಲ ಎಂದು ಭಕ್ತಿಯಿಂದ, ಹೇ ಗುರುನಾಥನೇ, ನಾನು ಜ್ವರದ ತಾಪದಿಂದ ಮಲಗಿದ್ದೇನೆ ಎಂದು ಉತ್ತರಿಸಿದನು. ಶ್ರೀಗಳವರು ಆ ದೇವಪ್ಪನ ಶರೀರವನ್ನು ನೆವರಿಸಿ, ನೀನು ಹೆದರಬೇಡವೆಂದು ತಿಳಿಸಿ ನಮ್ಮ ಕುಟೀರದೆಡೆಗೆ ಹೋಗೋಣ ನಡೆ ಎಂದು ಹೇಳಿದರು. ದೇವಪ್ಪನು ಶ್ರೀಗಳವರ ಮಾತಿಗೆ ಪ್ರತ್ಯುತ್ತರ ಕೊಡಲಿಲ್ಲ. ತನ್ನ ದೇಹದಲ್ಲಿದ್ದ ಜ್ವರವೂ ಕೂಡಲೇ ಇಳಿದು ಹೋಗಿದ್ದವು. ತತ್ಕ್ಷಣ ಅಲ್ಲಿಂದೆದ್ದು ಶ್ರೀಗಳವರ ಜೊತೆಯಲ್ಲಿ ಹೊರಟನು. ಶ್ರೀಗಳವರ ಕುಟೀರದ ಕೆಲಸವಿತ್ತು. ಆ ಕೆಲಸವನ್ನು ಸಾಯಂಕಾಲದವರೆಗೆ ಮಾಡಿದನು. ತನ್ನ ತೊಡೆಯಲ್ಲಿದ್ದ ಪ್ಲೇಗಿನ ಗಡ್ಡೆಯೂ ಮಾಯವಾಗಿತ್ತು. ತುಂಬ ಆರೋಗ್ಯವಂತನಾದನು. ಈ ಸ್ಥಿತಿಯು ತನಗುಂಟಾದುದಕ್ಕೆ ಹರ್ಷಿತನಾಗಿ, ಇದು ಶ್ರೀ ಬಾಬಾ ಮಹಾರಾಜರ ಕೃಪಾ ವಿಶೇಷವೆಂದು ತಿಳಿದು ಗುರುಮೂರ್ತಿಯನ್ನು ಕೊಂಡಾಡಿದನು. ನನ್ನ ಸಂಕಲ್ಪವನ್ನು ತಿಳಿಯುತ್ತ ನನ್ನ ಬಳಿಗೈದೆನ್ನ ದೇಹವ ನಿನ್ನ ಕೈಯಿಂ ನಿವರಿಸಿ, ಪ್ಲೇಗೆಂಬ ರೋಗದಲ್ಲಿ ಬನ್ನ ಬಡುತ್ತಿಹುದನ್ನು ಕಳೆದೈ, ನಿನ್ನ ಸಮ ಕರುಣಾಳುಗಳಾನ ನಿನ್ನೂ ಕಾಣೆನು ಜಗದಿ ಬಾಬಾ ಗುರುವೇ ಸುರತರುವೆ ಎಂದು ಕೊಂಡಾಡಿ ಶ್ರೀಗಳವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಮತ್ತು ಅವರ ಆಶೀರ್ವಾದವನ್ನು ಪಡೆದು ತನ್ನ ಮನೆಗೆ ಬಂದನು. ಈ ಪುರುಷೋತ್ತ ಮನೆತನದವರು ಈಗಲೂ ಶ್ರೀ ಬಾಬಾ ಮಹಾರಾಜರವರ ವಿಷಯದಲ್ಲಿ ಭಕ್ತಿಯುಕ್ತರಾಗಿರುತ್ತಾರೆ. ದತ್ತವಾಡದಲ್ಲಿ ಶ್ರೀ ಬಾಬಾ ಮಹಾರಾಜರ ಅಣ್ಣ ತಮ್ಮಂದಿರ ಪೈಕಿ ಮಲಗೌಡ ಗುಮಟೆ ಪಾಟೀಲ್ ಎಂಬಾತನಿಗೆ ಸನ್ನಿಪಾತಕ ಜ್ವರವು ದೇಹದಾದ್ಯಂತ ಆವರಿಸಿಕೊಂಡು ಆತನು ಬಹಳ ಸಂಕಟ ಪಡುತ್ತಿದ್ದನು. ನಮ್ಮ ಅಜ್ಜನವರಾದ ಶ್ರೀ ಬಾಬಾ ಮಹಾರಾಜರನ್ನು ಇಲ್ಲಿಗೆ ಕರೆಯಿಸಿ, ನಾನು ಸಾಯುತ್ತೇನೆ ಎಂದು ತನ್ನ ಮನೆಯವರಿಗೆ ಹೇಳಿ ಬಡಬಡಿಸುತ್ತಿದ್ದನು. ಆತನ ತಾಯಿಯು ಶ್ರೀಗಳವರೆಡೆಗೆ ಹೋಗಿ ಈ ವೃತ್ತಾಂತವನ್ನು ತಿಳಿಸಿ ಕರೆತರಲು ಗುರುಗಳು ಬಂದು, ಎಲೆ ಮಲಗೌಡ, ಹೀಗೇಕೆ ಮಾಡುತ್ತಿರುವೆ? ಕಣ್ಣು ತೆರೆದು ನೋಡು, ನಾನು ಯಾರು ಎಂದು ಕರೆದು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟು ಬಲಗೈಯನ್ನು ಹಿಡಿದು ಒಂದು ನಾಡಿಯನ್ನು ಒತ್ತಿ ಬಿಡಲು ಸರ್ರನೆ ಜ್ವರವಿಳಿದು ಸಮಾಧಾನವಾಗಿ ಎದ್ದು ಕುಳಿತು, ಅಜ್ಜನವರೇ, ನಾನು ಇಹಲೋಕದಾಟವನ್ನು ಮುಗಿಸಿ ಪರಲೋಕಕ್ಕೆ ಪ್ರಯಾಣಸ್ಥನಾಗಿದ್ದೆನು. ಇಬ್ಬರು ರಾಕ್ಷಸರು ನನ್ನನ್ನು ಜಗ್ಗಿಕೊಂಡು ಹೋಗಲೆತ್ನಿಸುತ್ತಿದ್ದರು. ತಾವು ನನ್ನ ಕೈ ಹಿಡಿದ ಕೂಡಲೇ ಅವರು ಭಯಪಟ್ಟು ನನ್ನನ್ನು ಬಿಟ್ಟು ಓಡಿದರು. ತಾವು ಇಲ್ಲಿಗೆ ಬಂದು ಆ ರಾಕ್ಷಸರ ಕೈಯಿಂದ ನನ್ನನ್ನು ಉಳಿಸಿ ರಕ್ಷಿಸಿದಿರಿ ಎಂದು ಹೇಳುತ್ತಾ ನಮಸ್ಕರಿಸಿದನು. ಈ ಸಂಗತಿಯನ್ನು ಮನೆಯವರು ಕೇಳಿ ಶ್ರೀ ಬಾಬಾ ಮಹಾರಾಜರ ಮಹಿಮೆಯು ಅಸಾಧ್ಯವಾದುದೆಂದು ಕೊಂಡಾಡಿದರು. ಮಲಗೌಡರು ಅಂದಿನಿಂದ ಇದುವರೆಗೂ ತನ್ನ ಶರೀರದಲ್ಲಿ ಜ್ವರವೂ ಬಂದಿಲ್ಲವೆಂದು ಅವರು ಸ್ವತಃ ಈಗಲೂ ಹೇಳುತ್ತಾರೆ. ಈಗಲೂ ಈ ಮನೆತನದವರು ಶ್ರೀಗಳವರ ವಿಷಯದಲ್ಲಿ ಭಕ್ತಿಯುಳ್ಳವರಾಗಿರುತ್ತಾರೆ. ದತ್ತವಾಡದಲ್ಲಿ ದಾದಾ ಕುಂಬಾರ್ ಎಂಬಾತನು ಶ್ರೀ ಬಾಬಾ ಮಹಾರಾಜರವರ ಕೀರ್ತಿ ವಿಶೇಷಗಳನ್ನು ಕೇಳಿ, ಅಂದರೆ ಜ್ವರ ಮುಂತಾದ ರೋಗಗಳನ್ನು ತಮ್ಮ ಮಹಿಮೆಯಿಂದ ಗುಣಪಡಿಸುತ್ತಾರೆಂಬ ಖ್ಯಾತಿಯು ಕೇಳಿ, ತನ್ನ ಮಗನಾದ ವಿರೂಪಾಕ್ಷನೆಂಬ ಹುಡುಗನಿಗೆ ಜ್ವರವು ಬಂದು ತುಂಬ ಅವ್ಯವಸ್ಥೆಯ ಸ್ಥಿತಿಯಲ್ಲಿರಲು
ಆಗ ಮಗನನ್ನು ಎತ್ತಿಕೊಂಡು ಶ್ರೀಗಳವರ ಸನ್ನಿಧಿಗೆ ಬಂದನು. ಶ್ರೀಗಳವರು ಕುರ್ಚಿಯ ಮೇಲೆ ಕುಳಿತುಕೊಂಡು ಸ್ವರೂಪನಿಷ್ಠೆಯಲ್ಲಿದ್ದರು. ದಾದಾ ಕುಂಬಾರನು, ಗುರುಗಳೇ, ನನ್ನ ಮಗನಿಗೆ ಜ್ವರವು ಬಂದು ಬಹಳ ಸಂಕಟಕ್ಕೀಡಾಗಿದ್ದಾನೆ. ತಮ್ಮ ಆಶೀರ್ವಾದದಿಂದ ಗುಣವಾಗುತ್ತದೆಂದು ತಮ್ಮ ಸನ್ನಿಧಿಗೆ ಬಂದಿದ್ದೇನೆ ಎಂದು ಹೇಳಿ ನಮಸ್ಕರಿಸಿದನು ಮತ್ತು ಆ ಮಗನನ್ನು ಶ್ರೀಗಳವರ ಪಾದಕ್ಕೆ ಸ್ಪರ್ಶಿಸಿದನು. ಶ್ರೀಗಳವರು ತಮ್ಮ ನಿಷ್ಠೆಯಲ್ಲಿದ್ದುದರಿಂದ ಆ ಮಗನನ್ನು ಪಾದಗಳಿಂದ ನೂಕಿದರು. ಆ ಮಗುವು ನೆಲದ ಮೇಲೆ ಉರುಳಿತು. ಅದನ್ನು ಕಂಡು ದಾದಾ ಕುಂಬಾರನು ಆ ಮಗನನ್ನು ಎತ್ತಿಕೊಂಡು ಸಿಟ್ಟಿನಿಂದ ಹಿಂದಿರುಗಿ, ಇವರು ಮಹಾಸಾಧುಗಳಂತೆ ಮತ್ತು ಕರುಣಿಗಳಂತೆ, ಪರೋಪಕಾರಿಗಳಂತೆ. ನನ್ನ ಮಗನು ಜ್ವರದಿಂದ ಸಂಕಟ ಪಡುವುದನ್ನು ನೋಡಿ ಕರುಣವಿಲ್ಲದೆ ಕಾಲ್ಗಳಿಂದ ಹೊಡೆದು ಕಳುಹಿಸಿದನು. ಇವನಿಗೆ ಎಷ್ಟು ಸೊಕ್ಕು ಇದ್ದೀತು. ನಾನು ಗುರುಗಳೆಂದು ಭಾವಿಸಿ ಬಂದದ್ದಕ್ಕೆ ತಪ್ಪಾಯಿತು. ಗುರುಗಳಾದ ಮೇಲೆ ಶಾಂತಿಯಿಂದಿರಬೇಕು. ತನ್ನಿಂದ ಜ್ವರವು ನಿರ್ವೃತ್ತಿ ಮಾಡುವುದಾದರೆ ಮಾಡಬೇಕು, ಇಲ್ಲವೇ ಈ ಜ್ವರವು ನನ್ನಿಂದ ಕಳೆಯುವುದು ಆಗುವುದಿಲ್ಲ, ದವಾಖಾನೆಗೆ ಹೋಗೆಂದು ಹೇಳಬೇಕು. ಹೀಗೆ ಮಾಡದೆ ಮಗನನ್ನು ನಿಷ್ಕರುಣದಿಂದ ಕಾಲ್ಗಳಿಂದ ಹೊಡೆದು ಉರುಳಿಸಬೇಕೇ? ಇವನೆಂಥ ಗುರುವು ಎಂದು ತನ್ನಲ್ಲಿ ತಾನು ಶ್ರೀಗಳವರನ್ನು ನಿಂದಿಸುತ್ತಾ ಮನೆಗೆ ಬಂದು ಮಗನನ್ನು ಮಲಗಿಸಿ ಗಡಿಗೆ ಮಡಿಕೆ ಮಾಡುವುದಕ್ಕೆ ತನ್ನ ಕೆಲಸದ ಮನೆಯಲ್ಲಿ ಕುಳಿತನು. ಇತ್ತ ಶ್ರೀ ಬಾಬಾ ಮಹಾರಾಜರು ಸ್ವಲ್ಪ ಹೊತ್ತು ನಿಂತು ತಾವೇ ದಾದಾ ಕುಂಬಾರನ ಮನೆಯ ಕಡೆಗೆ ಬಂದು, ದಾದಾ, ನಿನ್ನ ಮಗನಿಗೆ ಜ್ವರವು ಹೇಗಿದೆ ಎಂದು ಕೇಳಿದರು. ದಾದಾ ಕುಂಬಾರನಿಗೆ ಅಷ್ಟರಲ್ಲಿ ಸಿಟ್ಟು ಇಳಿದು ಹೋಗಿತ್ತು. ಮಹಾರಾಜರು ಮನೆಗೆ ಬಂದರೆಂದು ದಿಗ್ಗನೆದ್ದು ಶ್ರೀಗಳವರ ಬಳಿಗೆ ಬರುವಷ್ಟರಲ್ಲಿ ಜ್ವರದ ಬಾಧೆಯಿಂದಿರುವ ಮಗನು ರೊಟ್ಟಿಯನ್ನು ತಿನ್ನುತ್ತಾ ಹೊರಗೆ ಬಂದನು. ಆ ಮಗನನ್ನು ನೋಡಿ ದಾದಾ ಕುಂಬಾರನು ಮಹದಾಶ್ಚರ್ಯಾನಂದ ಹೊಂದಿ, ತಾನು ಮಹಾರಾಜರನ್ನು ನಿಂದಿಸಿದ್ದು ತಪ್ಪಾಯಿತು. ಈ ಮಹನೀಯರಿಂದಲೇ ಮಗನ ಜ್ವರವು ನಿರ್ವೃತ್ತಿಯಾಗಿರುತ್ತದೆ ಎಂದು ಶ್ರೀಗಳವರಿಗೆ ನಮಸ್ಕರಿಸಿ, ಹೇ ಗುರುನಾಥನೇ, ತಮ್ಮ ಮಹಿಮಾ ಪ್ರಭಾವವನ್ನು ಅರಿಯದೆ ಮನಸ್ಸಿನಲ್ಲಿ ನಿಂದಿಸಿದನು. ನನ್ನ ಅಪರಾಧವನ್ನು ಮನ್ನಿಸಿರಿ. ಕುಮಾರನು ಆರೋಗ್ಯವಂತನಾಗಿದ್ದಾನೆ ಎಂದು ಶ್ರೀಗಳನ್ನು ಬಹುಬಗೆಯಿಂದ ಕೊಂಡಾಡಿದನು. ಶ್ರೀಗಳವರು ದಾದಾ ಕುಂಬಾರನಿಗೆ ಆಶೀರ್ವದಿಸಿದರು. ಸ್ತುತಿ ನಿಂದೆಗಳಲ್ಲಿ ಸಮದೃಷ್ಟಿಯುಳ್ಳ ಮಹಾತ್ಮರಿವರೆಂದು ದಾದಾ ಕುಂಬಾರನು ಅರಿತುಕೊಂಡನು ಮತ್ತು ಅಂದಿನಿಂದ ಶ್ರೀಗಳವರಲ್ಲಿ ಭಕ್ತಿ ಬೀಜಾಂಕುರವಾಯಿತು. ದಾದಾ ಕುಂಬಾರನು ತನ್ನ ಜೀವಿತ ಪರ್ಯಂತರ ಶ್ರೀಗಳವರಲ್ಲಿ ಭಕ್ತಿಯಿಂದ ನಡೆದುಕೊಂಡು ಕೊನೆಗೆ ಧನ್ಯನಾದನು ಮತ್ತು ತನ್ನ ಮಗನಿಗೆ ಶ್ರೀಗಳವರ ಕೃಪೆಯಿಂದ ನೀನು ಉಳಿದಿದ್ದೀಯಿ, ಆದ್ದರಿಂದ ಶ್ರೀಗಳವರ ಸೇವೆಯಲ್ಲಿ ನೀನು ನೆಲೆಗೊಳ್ಳಬೇಕೆಂದು ಆಜ್ಞೆಯನ್ನಿತ್ತು. ಈಗಲೂ ದಾದಾ ಕುಂಬಾರನ ಮನೆತನದವರು ಪ್ರತಿ ವರ್ಷ ಗುರುಕಾರ್ಯ ಸೇವೆಯಲ್ಲಿ ತಾವಾಗಿಯೇ ಭಾಗಿಗಳಾಗಿರುತ್ತಾರೆ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 28ನೇ ಅಧ್ಯಾಯವು ಮುಗಿದಿತು. ಜೈ ಜೈ ಶಿವನ ಪಾರ್ವತಿ ಪತಿ ಹರ ಹರ ಮಹಾದೇವ್.